ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ರಾಜೇಶ್ವರಿ. ಮೆಂತ್ಯ ಮತ್ತು ಈರುಳ್ಳಿ ಪರೋಟ ತುಂಬ ಆರೋಗ್ಯಕರ ಮತ್ತು ಅಷ್ಟೇ ರುಚಿಕರ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. 4 ಈರುಳ್ಳಿ ತೊಗೊಂಡಿದ್ದೀನಿ, 4-5 ಎಸಳು ಬೆಳ್ಳುಳ್ಳಿ, 1 ಮೆಣಸಿನಕಾಯಿ, 1 ಇಂಚು ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿರ್ತೀನಿ. ಇಲ್ಲಿ ಬಾಣಲಿಗೆ ಚೆನ್ನಾಗಿ ಬಿಸಿಯಾದ ನಂತರ 3 ಚಮಚ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ನಾವು ಗಾಣದಲ್ಲಿ ಹಾಕಿಸಿಕೊಂಡು ಬಂದ ಕಡಲೆಕಾಯಿ ಎಣ್ಣೆ. ಇದು ನಮ್ಮ ಮನೇಲಿ ಎಲ್ಲ ಅಡುಗೆಗಳಿಗೂ ಇದನ್ನೇ ಉಪಯೋಗಿಸೋದು. ನೀವು ನಿಮ್ಮ ಮನೇಲಿ ಯಾವುದು ಬಳಸ್ತೀರೋ ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು 1 ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಚೂರು ಹಿಂಗು, ನಂತರ ರುಬ್ಬಿಟ್ಟುಕೊಂಡ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳಿ. ಆಮೇಲೆ ನಾನು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ವೆಜಿಟೇಬಲ್ ಕಟರ್ ಯೂಸ್ ಮಾಡಿ ಈರುಳ್ಳಿನ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಹೆಚ್ಚ್ತೀರಾ ಅಂದರೆ ಹಾಗೆ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹೊಂಬಣ್ಣ ಬರುವಂತೆ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿಣವನ್ನು ಸೇರಿಸಿ. ನಾನು ಅರಿಶಿಣವನ್ನು ನನ್ನ ಗೆಳತಿಯ ಊರಿನಿಂದ ತರಿಸ್ತೀನಿ. ಅದಕ್ಕೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಹಾಗೂ ಬಣ್ಣ ಮಿಶ್ರಣ ಆಗಿರೋದಿಲ್ಲ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2-3 ನಿಮಿಷ ಆಗುತ್ತೆ ಫ್ರೈ ಆಗೋ ಅಷ್ಟರಲ್ಲಿ. ಆನಂತರ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಮೆಂತ್ಯ ಸೊಪ್ಪನ್ನು ಬಾಣಲಿಗೆ ಹಾಕೋಣ. ನಾನಿಲ್ಲಿ 2 ಕಟ್ಟು ಪೂರ್ತಿಯಾಗಿ ಮೆಂತ್ಯ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಬಿಡಿಸಿ, ಕಡ್ಡಿ ಇಲ್ದಿರೋ ಥರ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲದನ್ನು ಮಿಶ್ರಣ ಮಾಡಿಕೊಂಡು, ಈ ಮಿಶ್ರಣ ಮಾಡಿ ಮುಗಿದ ನಂತರ ಈ ಹಾಕಿರೋ ಕ್ವಾಂಟಿಟಿ ಫುಲ್ಲು 1/4 ಭಾಗ ಆಗುತ್ತೆ. ಸೊ ಆವಾಗ ಚೆನ್ನಾಗಿ ಬೆಂದು ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈ ಮೆಂತ್ಯ ಸೊಪ್ಪು ಹೀಗೆ ಬಾಡಿಸಿ ಹಾಕೋದ್ರಿಂದ ಕಹಿಯೆಲ್ಲ ಹೊರಟೋಗಿರುತ್ತೆ, ಒಳ್ಳೆ ಘಮ ಬರುತ್ತೆ. ಈಗ ಇದನ್ನೀಗ ಒಂದಷ್ಟು ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. 1 ಚೂರು ಅಚ್ಚ ಖಾರದ ಪುಡಿ, ನಾನಿಲ್ಲಿ 1 ಚಮಚ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ, 1 ಚಮಚದಷ್ಟು ಧನಿಯಾ ಪುಡಿ. ನೀವು ಜೀರಿಗೆ ಪುಡಿ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಜೀರಿಗೆ ಮೊದಲೇ ಬಳಸಿರೋದ್ರಿಂದ ಜೀರಿಗೆ ಪುಡಿಯನ್ನು ಹಾಕ್ತಾಯಿಲ್ಲ. ನಂತರ ಇದಕ್ಕೆ 1/2 ಚಮಚ ಅಥವಾ 1 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ಳಿ. ಗರಂ ಮಸಾಲ ಪುಡಿ ನೀವು ಮನೆಯಲ್ಲೇ ತಯಾರಿಸಿರೋದು ಹಾಕ್ಬೋದು ಅಥವಾ ಮಾರುಕಟ್ಟೆಯಲ್ಲಿ ಸಿಗೋ ಯಾವುದೇ ಥರದ ಗರಂ ಮಸಾಲವನ್ನು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಬಾಡಿಸ್ಕೊಂಡು ಮಧ್ಯಮ ಉರಿಯಲ್ಲಿ 1-2-3 ನಿಮಿಷ ಚೆನ್ನಾಗಿ ಬಾಡಲಿ. ನೀರಿನ ಅಂಶ ಎಲ್ಲ ಹೀರ್ಕೊಂಡು ಎಲ್ಲ ಮಿಶ್ರಣ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಮಿಶ್ರಣ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗೋಧಿ ಹಿಟ್ಟು ಜೊತೆ ಬಳಸ್ಕೊಳ್ಳೋಣ. ತುಂಬ ಬಿಸಿಯಲ್ಲೇ ಕಲಸೋದೇನು ಬೇಡ. ಈಗ ಸ್ಟವ್ ಹಾರಿಸಿ ತಣ್ಣಗಾಗೋಕ್ಕೆ ಬಿಡೋಣ. ಇಲ್ಲಿ ಬಾಣಲಿಯಲ್ಲಿ ನಾನು 3 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಮೆಂತ್ಯ ಪರೋಟ ತುಂಬ ರುಚಿಕರ ಆಗುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ಬಳಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮುಂಚೆನೇ ಪಲ್ಯದಲ್ಲಿ ಹಾಕಿದ್ದೀವಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಆಮೇಲೆ ಚೂರು ಓಂಕಾಳನ್ನು ಕೈಯಲ್ಲೇ ಕ್ರಾಶ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಬೆಳೆಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಕಡಲೆಕಾಯಿ ಎಣ್ಣೆನೇ ಬಳಸ್ತಾಯಿದ್ದೀನಿ. ಆಮೇಲೆ ನಾವು ಇದನ್ನೆಲ್ಲ ಇದರ ಜೊತೆ ನಾವು ಮುಂಚೆನೇ ಮಾಡಿಟ್ಕೊಂಡ ಮೆಂತ್ಯ ಮತ್ತು ಈರುಳ್ಳಿಯ ಪಲ್ಯನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಗುರು ಬೆಚ್ಚಗಿದ್ರೆ ನಡೆಯುತ್ತೆ, ತೊಂದರೆ ಇಲ್ಲ. ತುಂಬ ಬಿಸಿಯಲ್ಲೇ ಕಲಿಸ್ಕೊಳ್ಳೋದು ಬೇಡ. ಈಗ ಇದನ್ನು ಪೂರ್ತಿ ನಾವು ಬಾಣಲಿಗೆ ಹಾಕ್ಕೊಂಡು ಒಟ್ಟಿಗೆ ನೀರನ್ನು ಸೇರಿಸ್ತೇನೆ ಮೊದಲು ಎಲ್ಲವನ್ನು ಬೆರೆಸ್ಕೊಳ್ಳೋಣ. ಹಿಟ್ಟು ಮತ್ತು ಪಲ್ಯ ಎರಡೂ ಒಂದು ಚೆನ್ನಾಗಿ ಹೊಂದ್ಕೊಳ್ಳಿ. ಎಲ್ಲೂ ಗಂಟಾಗಲಿ ಸಪ್ರೇಟಾಗಿ ಸೊಪ್ಪು ಬೇರೆ ಕಡೆ ಹಿಟ್ಟು ಬೇರೆ ಕಡೆ ಹಾಕದಿರೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಉಪ್ಪು ಕೂಡ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ.
ಕಡಲೆ ಹಿಟ್ಟು ಎಲ್ಲನೂ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಆಮೇಲೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಕಲಿಸ್ಕೊಳ್ಳೋದು ಬೇಡ, ತುಂಬ ತೆಳು ಕಲಿಸ್ಕೊಳ್ಳೋದು ಬೇಡ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಪರಾಟ ಗಟ್ಟಿಯಾಗಿ ಬರುತ್ತೆ, ಮೃದುವಾಗಿ ಬರೋದಿಲ್ಲ. ಆದ್ದರಿಂದ ನೋಡಿಕೊಂಡು ಕಳಿಸ್ಕೊಳ್ಳಿ. ಚೆನ್ನಾಗಿ ನಾದಿದ ಮೇಲೆ ಸ್ವಲ್ಪ ಅದನ್ನು ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲು ಬಿಡಿ. ಚೆನ್ನಾಗಿ ನೆಂದ್ಕೊಂಡ್ಮೇಲೆ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನಾವು ಚಪಾತಿ ಲಟ್ಸೋ ರೀತಿಯೇ ಲಟ್ಸೋಣ. ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೋದು, ಎಣ್ಣೆ ಹಾಕಿ ಲಟ್ಟಿಸ್ಬೇಕು ಅಂತ ಏನೂ ಇಲ್ಲ. ಸೊ ಗೋಧಿ ಹಿಟ್ಟನ್ನೇ ಹಾಕಿ ನಾವು ಚಪಾತಿ ಹದಕ್ಕೆ ಲಟ್ಟಿಸ್ತಾ ಬರೋಣ. ಚಪಾತಿ ಅಷ್ಟು ತೆಳು ಬೇಡ, ಸ್ವಲ್ಪ ಮಂದವಾಗಿ ಸ್ವಲ್ಪ ದಪ್ಪನಾಗೇ ಲಟ್ಟಿಸ್ಕೊಳ್ಳೋಣ. ಈ ಮಧ್ಯದಲ್ಲಿ ನೀವು ನಿಮ್ಮ ಹಂಚನ್ನು ಕಾಯಲಿಕ್ಕೆ ಇಟ್ಕೋಬೋದು ಸ್ಟವ್ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪು ಪರಾಟದಲ್ಲಿ ಹೊಂದ್ಕೊಂಡಿದೆ, ಎಷ್ಟೊಂದು ಮೆಂತ್ಯ ಸೊಪ್ಪು ಕಾಣಿಸ್ತಾ ಇದೆ. ಸೊ ಚೆನ್ನಾಗಿ ಲಟ್ಟಿಸ್ಕೊಂಡು ನಾವು ಹೊಂಬಣ್ಣ ಬರೋ ಹಾಗೆ ಬೇಯಿಸ್ಕೊಳ್ಳೋಣ. ಇಲ್ಲಿ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕಾವಲಿ ಬಿಸಿಯಾಗಿದೆ. ಈಗ ಪರಾಟನ ಇದ್ರ ಮೇಲೆ ಹಾಕ್ಕೊಂಡು ಎರಡೂ ಬದಿ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವಿಲ್ಲಿ ಜವೆ ಗೋಧಿಯ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಜವೆ ಗೋಧಿನೇ ಉಪಯೋಗಿಸೋದು. ನಾವು ಗೋಧಿನ ತೊಗೊಂಡು ಬಂದು ಬಿಸಿಲಿಗೆ ಹಾಕಿ ಅದನ್ನು ಒಣಗಿಸಿ ಆಮೇಲೆ ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಕೋತೀವಿ. ಜವೆ ಗೋಧಿ ಪುರಾತನ ಕಾಲದ್ದು ಗೋಧಿ ಆಗಿದೆ. ಅದರಲ್ಲಿ ಗ್ಲೂಟನ್ ಅಂಶ ತುಂಬ ಕಡಿಮೆ ಇರುತ್ತೆ ಹಾಗೂ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಗ್ಲೂಟನ್ ಅಂಶ ತುಂಬ ಕಡಿಮೆ ಇರೋದ್ರಿಂದ ಇದು ತುಂಬ ಈಸಿಯಾಗಿ ಜೀರ್ಣ ಆಗುತ್ತೆ. ಹೊಟ್ಟೆನಲ್ಲಿ ಯಾವುದೇ ರೀತಿ ಹೆವಿನೆಸ್ ಫೀಲ್ ಆಗಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಯಾವುದೇ ರೀತಿ ರಬರಿ ಟೆಕ್ಸ್ಚರ್ ಇರೋದಿಲ್ಲ ಇದಕ್ಕೆ. ಸೊ ಇದು ತುಂಬ ಒಳ್ಳೆಯದು ಬಳಸೋದ್ರಿಂದ. ಈ ಚಪಾತಿ ಮಾಡುವಾಗ ಈ ಹಿಟ್ಟನ್ನು ಉಪಯೋಗಿಸಿ ಪರೋಟ ಮಾಡುವಾಗ ಸ್ವಲ್ಪ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಏಕೆಂದರೆ ಇದರಲ್ಲಿ ಗ್ಲೂಟನ್ ಇಲ್ಲದೆ ಇರೋ ಕಾರಣ ತುಂಬ ಎಲಾಸ್ಟಿಸಿಟಿ ಇರೋದಿಲ್ಲ ಇದರಲ್ಲಿ. ಹಾಗಾಗಿ ಈಗ ನಾನು ಚೆನ್ನಾಗಿ ಎರಡು ಬದಿ ಬೆಣ್ಣೆ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಮೇಥಿ ಪರಾಟನ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಡಬ್ಬಿಗೆಲ್ಲ ಮಾಡಿ ಹಾಕಿದ್ರೆ ಮಕ್ಕಳು ಖುಷಿಪಟ್ಟು ತಿಂತಾರೆ. ಈಗ ನಾನು ಇನ್ನೊಂದು ಪರಾಟನ ಮಾಡಿ ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪ ಪದರ ಬಂದರೆ ಚೆನ್ನಾಗಿರುತ್ತೆ ನಮಗೆ ಪರಾಟ ಅಂತ ಅನಿಸೋರಿಗೆ. ಪದರ ಮಾಡಿಕೊಂಡು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ, ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಸವರ್ಕೊಂಡು ಮಡಿಸಿ 3 ಬದಿ ಅಥವಾ 4 ಬದಿ ಮಡಿಸ್ಕೊಂಡು ಈಗ ನಾವು ಲಟ್ಟಿಸ್ಕೊಂಡು ಬೇಯಿಸೋದ್ರಿಂದ ಪರಾಟ ತುಂಬ ಚೆನ್ನಾಗಿ ಪದರ ಬರುತ್ತೆ. ಆಗ ಇನ್ನು ಸಾಫ್ಟಾಗಿರುತ್ತೆ ಮತ್ತು ಅದು ಒಂಥರ ತಿನ್ನೋದಕ್ಕೆ ಒಂಥರ ಚೆಂದ ಆ ಥರ ಪರಾಟ ಇದ್ದಾಗ. ಸೊ ನಿಮಗೆ ಯಾವುದು ಅನುಕೂಲ ಆ ರೀತಿ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನು ತುಂಬ ಉಪಯೋಗಿಸೋದ್ರಿಂದ BP ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಈವನ್ ಮಕ್ಕಳು ಕೂಡ ಸೊಪ್ಪನ್ನೆಲ್ಲ ಜಾಸ್ತಿ ತಿನ್ನೋದಿಲ್ಲ, ಏನೇ ಪಲ್ಯ ಮಾಡಿದ್ರು ತಿನ್ನಲ್ಲ. ಈ ಥರ ಮಾಡಿಕೊಟ್ಟಾಗ ಅವರು ಖುಷಿಯಾಗಿ ತಿಂತಾರೆ, ಅವ್ರಿಗೂ ಗೊತ್ತೂ ಆಗಲ್ಲ. ಏನೋ ಒಂದು ಹೊಸ ಥರ ರುಚಿ ಇದೆ, ತುಂಬ ಚೆನ್ನಾಗಿದೆ ಅಂಥೇಳಿ ಖುಷಿಪಟ್ಟು ತಿಂತಾರೆ. ಬಾಕ್ಸ್ಗೂ ಕೂಡ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಬೋದು. ಈಗ ಮತ್ತೆ ಇದು ಪರೋಟಾನ ನಾನು 2 ಬದಿ ಎಣ್ಣೆ ಮತ್ತು ಬೆಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಮೆಂತ್ಯ ಸೊಪ್ಪು ಬಿಡಿಸೋವಾಗ ನೀವು ಆದಷ್ಟು ಕಡ್ಡಿ ಇಲ್ದಿರೋ ರೀತಿ ಬಿಡಿಸ್ಕೊಳ್ಳಿ. ಆವಾಗ ಲಟ್ಸೋವಾಗ ಚೆನ್ನಾಗಿ ಆಗುತ್ತೆ, ಇಲ್ಲಾಂದರೆ ಕಡ್ಡಿ ಥರ ಆಗಿಬಿಡತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಮುಂದೆ ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದೆ ಇನ್ನಷ್ಟು ವಿಡಿಯೋಗಳು ಮತ್ತಷ್ಟು ಇದೇ ರೀತಿ ಆರೋಗ್ಯಕರವಾದ, ರುಚಿಯಾಗಿರೋದು, ಸುಲಭವಾಗಿ ಮಾಡ್ಕೋಬೇಕಾದಂಥ ವಿಡಿಯೋಗಳನ್ನು ನಾನು ಪೋಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈಗ ನೋಡಿ 2 ಕಡೆ ಮುಕ್ಕಾಲು ಬೆಂದಿದೆ. ಈಗ ನಾನು ಬೆಣ್ಣೆಯನ್ನು ಸವರ್ಕೊಂಡು, ಬೆಣ್ಣೆ ಹಾಕೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ ಮತ್ತು ಬೆಣ್ಣೆನೂ ಆರೋಗ್ಯಕರವಾದದ್ದು. ಅದು ಬೆಣ್ಣೆ, ತುಪ್ಪ ಮತ್ತು ಗಾಣದ ಎಣ್ಣೆಗಳೆಲ್ಲನೂ ಉಪಯೋಗಿಸೋದ್ರಿಂದ
ಇಟ್ ಗುಡ್ ಫ್ಯಾಟ್ ಆಗಿ ಇರುತ್ತೆ. ಸೊ ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಉತ್ತಮ ಆಗಿರುತ್ತೆ. ಆದ್ದರಿಂದ ಹಾಕ್ಕೋಬೋದು, ಮಕ್ಳಿಗೂ ಚೆನ್ನಾಗಿ ಹಾಕಿ ಕೊಡ್ಬೋದು. ಇದು ರುಚಿಯನ್ನು ಕೂಡ ಹೆಚ್ಚಿಸುತ್ತೆ. ಸೊ ಈಗ ನಮ್ಮದು ಮೆಂತ್ಯ ಮತ್ತು ಆನಿಯನ್ ಪರೋಟ ರೆಡಿಯಾಗಿದೆ. ನೋಡಿ ಎಷ್ಟು ಮೃದುವಾಗಿ ಬೆರಳಲ್ಲಿ ಮುರಿದ ತಕ್ಷಣ ಬರ್ತಾಯಿದೆ. ಈ ರೀತಿ ನೀವು ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.